ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಟನ್ ಬಿರಿಯಾನಿ ಹೇಗೆ ಮಾಡೋದು ಸೂಪರಾಗಿ ಹೋಟೆಲ್ ಸ್ಟೈಲ್ನಲ್ಲಿ ಮುಸ್ಲಿಮ್ ಹೇಗೆ ಮಾಡ್ತಾರೆ ಅದೇ ಥರ ಈ ಒಂದು ಬಿರಿಯಾನಿನ ನಾವೆಲ್ಲರೂ ಸಹ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಯಮ್ಮಿಯಾಗಿರುತ್ತೆ. ಯಾರ್ಯಾರು ಬಿರಿಯಾನಿ ಪ್ರಿಯರಿದ್ದಾರೋ ಅದೆಲ್ಲ ಬಿರಿಯಾನಿ ಅಂತ ಕಮೆಂಟ್ ಮಾಡಿ. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಆಗಿ ದಮ್ ಬಿರಿಯಾನಿ ಬಂದಿದೆ ಅಂತ. ಈ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಿಮಗೆ ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂತ. ಅದನ್ನು ಫಾಲೋ ಮಾಡಿ ಪಕ್ಕಾ ಮುಸ್ಲಿಮ್ ಸೈಡ್ ಬಿರಿಯಾನಿ ನಿಮಗೆ ಮನೇಲೇ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಮಟನ್ ಬಿರಿಯಾನಿ ತೊಗೊಂಡಿದ್ದೀನಿ. ಮಟನ್ ಬಿರಿಯಾನಿಗೆ ಮಟನ್ ತೊಗೊಂಡಿದ್ದೀನಿ. ಇದು ಒಂದು 3/4 kg ಅಷ್ಟಿದೆ. ಈಗ ನಾವು ಮೊದಲಿಗೆ ಏನು ಮಾಡಬೇಕು ಅಂದರೆ ಈ ಒಂದು ಮಟನ್ನ ನಾವು ಬೇಯಿಸ್ಕೋಬೇಕು. ಅದಕ್ಕೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅರಿಶಿನ ಹಾಕಿ ಒಂದು 3 ವಿಷಲ್ ಬರ್ಸ್ಕೊಂಡ್ಬಿಡೋಣ. ಇದಕ್ಕೆ ಸ್ವಲ್ಪ ಅರಿಶಿನ, ಒಂದು 2 ಲೋಟದಷ್ಟು ನೀರು ಹಾಕಿ 3 ವಿಷಲ್ ಬರ್ಸ್ಕೋಬೇಕು. ಕಲ್ಲುಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಏಲಕ್ಕಿ, ಲವಂಗ ಇದನ್ನೆಲ್ಲ ಹಾಕಿ ಮೊದಲಿಗೆ ಬೇಯಿಸ್ಕೊಂಡ್ಬಿಡಬೇಕು ಒಂದು 3 ವಿಷಲ್ಲು. ಇದು ಒಂದೊಂದು ಮಾಂಸ ಗಟ್ಟಿ ಇರುತ್ತೆ. ಮಟನ್ನು ಚೆನ್ನಾಗಿ ಬೆಂದಿದ್ರೇ ಫ್ಲೇವರ್ ಕೊಡುತ್ತೆ ಮಟನ್ ಬಿರಿಯಾನಿಗೆ. ಅದಕ್ಕೋಸ್ಕರ 3 ವಿಷಲ್ ಬಂದ ನಂತರ ಇದು ಒಂದು ಕಡೆ ಇರಲಿ. ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಾನು ಒಂದು 50 ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. 50ರಿಂದ 100 ಗ್ರಾಮ್ ಆದಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಾಯೋ ತನಕ ವೆಯ್ಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಎಣ್ಣೆ ಕಾಯ್ದ ಮೇಲೆ ಇದು ಸ್ವಲ್ಪ ತುಪ್ಪನೂ ಆ್ಯಡ್ ಮಾಡ್ಕೊಬೇಕು. ನಾನು ಇದರಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕಿಬಿಟ್ಟು ತುಪ್ಪ ಮೆಲ್ಟ್ ಆದ ನಂತರ ಈರುಳ್ಳಿನ ಹಾಕ್ಕೊಬೇಕು. ಈರುಳ್ಳಿ ಹಾಕೋಕ್ಕಿಂತ ಮುಂಚೆ ಚಕ್ಕೆ, ಲವಂಗ, ಏಲಕ್ಕಿ ಇದನ್ನು ಹಾಕ್ಕೊಬೇಕು. ಸೋಂಪು, ಬಿರಿಯಾನಿ ಮಸಾಲ ಪ್ಯಾಕೆಟ್ ಅಂತ ಸಿಗುತ್ತೆ, ಅದೊಂದು ಪ್ಯಾಕೆಟ್ ಹಾಕಿದರೆ ಸಾಕು ನೀವು, ಚಿಕ್ಕದು 10 ರೂಪೀಸ್ದು. ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಇರುತ್ತೆ. ಇವಾಗ ನಾನು 1/4 kg ಅಷ್ಟು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊತಾ ಇದ್ದೀನಿ. 1/4 kg ಈರುಳ್ಳಿನ ಹಾಕಿದ್ದೀನಿ. ಇದನ್ನು ಬ್ರೌನ್ ಬರೋ ತನಕ ವೆಯ್ಟ್ ಮಾಡಬೇಕು. ಗೋಲ್ಡನ್ ಬ್ರೌನ್ ಬರೋ ತನಕ ತೀರಾ ಸೀದೋಗಬಾರ್ದು. ಇದು ಒಂದು ಕಡೆ ಫ್ರೈ ಆಗ್ತಾ ಇರಲಿ. ಇವಾಗ ಒಂದು ಕಡೆ ನಾನು ಬಿರಿಯಾನಿಗೆ ಅನ್ನ ಬಸ್ಕೋಬೇಕು. ಅದಕ್ಕೆ ನೀರಿಟ್ಟಿದ್ದೀನಿ. ನೀರಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪದ ಜೊತೆಗೆ ಈಗ ನೀವು ಚಕ್ಕೆ, ಪುದೀನ, ಲವಂಗ ಹಾಕ್ಬೋದು. ನಾನು ಹಾಕಿಲ್ಲ. ಈ ಅಕ್ಕಿ ಹಾಕಿಬಿಟ್ಟು ಬುಲೆಟ್ ರೈಸ್ ತೊಗೊಂಡಿದ್ದೀನಿ. ಅಕ್ಕಿನ ನೀರಲ್ಲಿ ಒಂದು 10 ನಿಮಿಷ ನೆನೆ ಹಾಕಿದ್ದೆ. ಇದನ್ನು ಮಾಡೋಕ್ಕಿಂತ ಮುಂಚೆ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಇದನ್ನು ಹಾಕ್ಕೊತಾ ಇದ್ದೀನಿ. ನೀರಿಗೆ ಹಾಕಿಬಿಟ್ಟು 3/4 ಭಾಗ ಅಕ್ಕಿ ಬೇಯೋ ತನಕ ನಾವು ವೆಯ್ಟ್ ಮಾಡಬೇಕು. 80% ಬೆಂದರೆ ಸಾಕು. ನೋಡಿ, ನಾನು ಕಸ್ತೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಮತ್ತೆ ಬಾಡಿಸ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೆಲವರು ಸಪ್ರೇಟಾಗಿ ಹಾಕ್ತಾರೆ. ನಾನು ಎರಡನ್ನೂ ಒಟ್ಟಿಗೆ ಹಾಕಿದ್ದೀನಿ. ಇದು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಪ್ರೇಟಾಗಿ ಹಾಕಿ ನಾನು ಇನ್ನೂ ಟ್ರೈ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ನಿಮ್ಗೆ ಆ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಇದು ಒಂದು 7 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ, 1 ಇಡೀ ಕೊತ್ತಂಬರಿ ಸೊಪ್ಪು, 1 ಇಡೀ ಪುದೀನ ಹಾಕ್ಕೊತಾ ಇದ್ದೀನಿ. ಇವೆರಡನ್ನೂ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ. ಈಗ 1 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕಿ ಹಾಕ್ಕೊತಾ ಇದ್ದೀನಿ. ಇವೆರಡು ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲೆ. ಎಷ್ಟು ಚೆನ್ನಾಗಿ ಮಸಾಲೆ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಆದಷ್ಟು ನೀವು ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡಿ. ನೋಡಿ, ಟೊಮೊಟೊ ಹಣ್ಣು ಹಾಕಿದ ನಂತರ ನಾನು ಒಂದು 50 ಗ್ರಾಮ್ ಆದಷ್ಟು ಮೊಸರು ಸೇರಿಸ್ಕೊತಾ ಇದ್ದೀನಿ. ಮೊಸರನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಕಲ್ಲುಪ್ಪು ಹಾಕಿ ಮಸಾಲೆ ಎಲ್ಲ ಚೆನ್ನಾಗಿ ಬಂದ ನಂತರ ಈಗ ನಾನು ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಈಗ ಮಟನ್ ಬೆಂದಿರುತ್ತಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪನೇ ನೀರು ಹಾಕಿರೋದ್ರಿಂದ 1 ಲೋಟಕ್ಕೆ 2 ಲೋಟ ನೀರು ಹಾಕ್ತೀವಿ ಅಕ್ಕಿಗೆ. ಅದೇ ಪ್ರಮಾಣದಲ್ಲಿ ನಾವು ಈಗ ನಾನು ಎಷ್ಟು ಅಕ್ಕಿ ತೊಗೊತೀನೋ ಅದಕ್ಕಿಂತ 2ರಷ್ಟು ನೀರು ಹಾಕ್ಕೊಬೇಕು. ಅದಕ್ಕೆ ನಾನು ನೀರು ಹಾಕಲ್ಲ, ಯಾಕಂದರೆ ಇವಾಗ ಬಸ್ದುಬಿಟ್ಟಿರ್ತೀನಲ್ಲ 3/4% ಇದು ಬೆಂದುಬಿಟ್ಟಿರುತ್ತೆ. 80% ಬೆಂದಿರ್ಬೇಕಾದ್ರೆ ಬಸ್ಕೊಂಡ್ಬಿಡ್ಬೇಕು ರೈಸ್ನ. ಒಬ್ಬೊಬ್ಬರು ಒಂದೇ ಸತಿ ಹಿಂಗೆ
ನೀರಿಟ್ಬಿಟ್ಟು ಅಕ್ಕಿ ಹಾಕ್ಬಿಡ್ತಾರೆ. ನಾನು ಒಂದು ಕಡೆ ಬಸ್ಕೊಂಡಿದ್ದೀನಿ, ಅದರಿಂದ ಇದರಲ್ಲಿ ನಾವು ನೀರಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೋಡಿ 3/4% ಸ್ವಲ್ಪ ಅಕ್ಕಿ ಥರ ಇರಬೇಕು. ಅವಾಗ ಬಸ್ಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡಿ ಇದರ ಹಾಕ್ಬಿಡ್ಬೇಕು. ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು, ಅಕ್ಕಿನ ಹೊಡ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಅನ್ನ ಹಾಕ್ಬಿಟ್ಟು ಈಗ ಒಂದು ಮುಚ್ಚಳದಲ್ಲಿ ನಾನು ಮಾಂಸ ತೆಗೆದಿಟ್ಕೊಂಡಿರ್ತೀನಿ, ಫ್ರೈ ಆಗಿದ್ದ ಮಾಂಸನ ಅದನ್ನು ಲೇಯರಾಗಿ ಹಾಕಿಬಿಟ್ಟು ಮತ್ತೆ ವೈಟ್ ರೈಸ್ ಹಾಕ್ಬಿಟ್ಟು ಬಸ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ಲೈಟಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಒಡ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಕೆಲವರು ಮಿಕ್ಸ್ ಮಾಡಲ್ಲ, ಹಾಗೆ ದಮ್ಮಿಗೆ ಇಟ್ಬಿಡ್ತಾರೆ. ನಾನು ಲೈಟಾಗಿ ಮಿಕ್ಸ್ ಮಾಡಿ ದಮ್ಮಿಗೆ ಇಡ್ತೀನಿ. ಸಣ್ಣ ಒಂದು ವೆಯ್ಟನ್ನು ಈ ಥರ ಇಡಬೇಕು. ಇಟ್ಟ ನಂತರ ಓಪನ್ ಮಾಡಿ ನೋಡಿದರೆ ಸೂಪರಾದ ಮಟನ್ ದಮ್ ಬಿರಿಯಾನಿ ನಮ್ಮನೆ ಸ್ಟೈಲ್ನಲ್ಲಿ ಮುಸ್ಲಿಂ ಮಾಡೋ ಥರ ಸಖತ್ತಾಗಿರೋ ಬಿರಿಯಾನಿ ರೆಡಿಯಾಗಿರುತ್ತೆ. ಈ ಒಂದು ಬಿರಿಯಾನಿನ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿಬಿಟ್ಟು ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ನನ್ನ ವೀಡಿಯೋಸನ್ನು ನೋಡಬೇಕಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮತ್ತು ನನ್ನ ಒಂದು ಚಾನಲನ್ನು ಬೆಲ್ ಬಟನ್ನ ಆಲ್ ಅಂತ ಕ್ಲಿಕ್ ಮಾಡಿ, ಅದೇ ರೀತಿ ಕ್ಲಿಕ್ ಮಾಡಿದರೆ ನನ್ನ ಹಾಕುವ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ಬರುತ್ತೆ. ದಯವಿಟ್ಟು ನನ್ನ ಚಾನಲನ್ನು ಪ್ರೋತ್ಸಾಹಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು, ಧನ್ಯವಾದಗಳು ಫ್ರೆಂಡ್ಸ್.